ಎಲ್ರು ಬಂದಾಯ್ತಲ್ವಾ? ಈಗ ಮನೆಯವ್ರ ಮನಸ್ಸನ್ನ ಗೆದ್ದು ಈ ಮನೆ ಸೊಸೆ ಸ್ಥಾನನ ಪಡ್ಕೊಳ್ಳೋದಕ್ಕೆ ನಿಮ್ಮಿಬ್ಬರ ಮಧ್ಯೆ ನಡೀತಾ ಇರೋ ನಾನಾ ಸ್ಪರ್ಧೆಯ 2ನೇ ಟಾಸ್ಕ್ ಇವಾಗ ಶುರು ಆಗ್ತಾ ಇದೆ. ಯಜಮಾನ ಯಜಮಾನ ಸರ್, ಕಾಫಿ. ಏನ್ ಸರ್, ತುಂಬಾ ಯೋಚನೆ ಮಾಡ್ತಿರೋ ಹಾಗಿದೆ. ನಿನ್ನೆ ರಾತ್ರಿ ತುಳಸಿ ಮೇಡಮ್ ಆಡಿದ ಮಾತು ಅನುಮಾನ ಹುಟ್ಟಾಕೋ ರೀತಿ ಇರ್ಲಿಲ್ವ ತಬಲ? ಖಂಡಿತ ಸರ್. ಅವ್ರ ಉದ್ದೇಶ ನೋಡ್ತಾ ಇದ್ರೆ ಝಾನ್ಸಿ ಮೇಡಮ್ನ ರಾಘು ಸರ್ ಇಂದ ದೂರ ಮಾಡಬೇಕು ಅನ್ನೋ ಥರನೇ ಇದೆ. ಹೌದು, ಅವ್ರ ನೋಟದಲ್ಲಿ ದುರುದ್ದೇಶ ಇತ್ತು. ಅವ್ರ ಮನಸ್ಸಲ್ಲಿ ದೂರ ಆಗ್ಲಿ ಅನ್ನೋ ಅಭಿಪ್ರಾಯ ಇತ್ತು. ಅವ್ರ ಮಾತಲ್ಲಿ ನಮ್ಮನ್ನ ನಂಬಿಸ್ಬೇಕು ಅನ್ನೋ ಒದ್ದಾಟ ಎದ್ದು ಕಾಣ್ತಾ ಇತ್ತು. ಹೌದ್ರಿ ಸರ, ಅವ್ರ ಈ ಮನೆಗ್ ಬಂದಿರೋ ಉದ್ದೇಶನೇ ಸರಿ ಇಲ್ರಿ. ಅವ್ರ ಏನೋ ಮಸಲತ್ ಮಾಡ್ಲಿಕತ್ತಾರ ಅಂತ ಹೇಳಿ ನಾನು ಅವತ್ತ ಹೇಳಿಲ್ಲೇನ್ರಿ? ಹೌದು ಮಲ್ಲಿ, ನಿನ್ನ ಪ್ರತಿಯೊಂದು ಮಾತು ಸತ್ಯ ಅನ್ನಿಸ್. ಅವರು ಒಳ್ಳೆ ಉದ್ದೇಶ ಇಟ್ಕೊಂಡಂತೂ ಈ ಮನೆಗ್ ಬಂದಿಲ್ಲ ಅನ್ನೋದು ಕ್ಲಿಯರ್ ಆಗ್ತಾ ಇದೆ. ಸರ್, ಮುಳ್ಳಿಗೆ ಹೂವಿನ ಬಣ್ಣ ಹೊಡೆದ ಮಾತ್ರಕ್ಕೆ ಅದು ಪರಿಮಳ ಕೊಡುತ್ತಾ ಸರ್? ಅದ್ರ ಗುಣ ಎಂಥದ್ದು ಹೇಳಿ? ಚುಚ್ಚೋದು. ಇವ್ರ ವ್ಯಕ್ತಿತ್ವನೂ ಹಾಗೆ. ಒಟ್ನಲ್ಲಿ ಅವ್ರ ನಡೆನುಡಿ ಬದಲಾಗಿರ್ಬೋದು, ಅವ್ರ ಉದ್ದೇಶ ಮಾತ್ರ ಅದೇ. ಇವರು ಇಲ್ಲಿಗೆ ಬಂದಿರೋದು, ಝಾನ್ಸಿ ಮೇಡಮ್ ಜೀವನದಲ್ಲಿ ಆಗ್ತಿರೋದು, ಇದೆಲ್ಲ ನೋಡ್ತಾ ಇದ್ರೆ ಇದಕ್ಕೆಲ್ಲ ಸೂತ್ರಧಾರಿಗಳು ಇವರೇ ಅನಿಸ್ತಿದೆ ತಬ್ಲಾ. ಏನು ಹೇಳ್ತಿದ್ದೀರಾ ಸರ್? ಹೌದು ತಬ್ಲಾ, ಒಂದು ಹಂತದಲ್ಲಿ ಆ ಮನೆಯಲ್ಲಿ ಝಾನ್ಸಿ ಮೇಡಮ್ ಖುಷಿಯಾಗಿದ್ದಾರೆ, ಎಲ್ಲ ಸರಿ ಹೋಗುತ್ತೆ, ಅವ್ರ ಸಂಸಾರ ಇನ್ನೇನು ಶುರುವಾಗುತ್ತೆ ಅನ್ನೋ ಲೆವೆಲ್ಲಿಗಿತ್ತು. ಅಷ್ಟರಲ್ಲಿ ಈ ಅನಿತಾ ಎಂಟ್ರಿಯಾಗಿ ಎಲ್ಲ ಹಾಳು ಮಾಡಿದಾಳೆ. ಅಂದ್ರೆ ಈ ತುಳಸಿ ಮೇಡಮೇ ಅನಿತನ ಎತ್ಕಟ್ಟಿ ಅಲ್ಲಿಗೆ ಯಾಕೆ ಕಳಿಸಿರಬಾರ್ದು? ಸರ, ನೀವ್ ಹೇಳಾಕತ್ತಿದ್ ನೋಡಿದ್ರ ನೀವ್ ಹೇಳಿದೆಲ್ಲ ಖರೇನ ಅನ್ಸ್ಲಿಕತ್ತೈತ್ರಿ. ಹೌದು ಮಲ್ಲಿ, ಹೇಗಾದ್ರೂ ಮಾಡಿ ಝಾನ್ಸಿ ಮೇಡಮ್ನ ಆ ಮನೆಯಿಂದ ದೂರ ಮಾಡಿ ಇವ್ರ ಮಗ ಪ್ರಣವ್ಗೆ ಮದುವೆ ಮಾಡಿಸ್ಬೇಕಂದು ನಿರ್ಧಾರ ಮಾಡ್ಕೊಂಡು ಈ ಮನೆಗೆ ಬಂದಿರ್ಬೋದಾ? ಅದಕ್ಕೋಸ್ಕರ ಎಲ್ರ ಮುಂದೆ ಒಳ್ಳೆಯವ್ರ ಮುಖವಾಡ ಹಾಕೊಂಡು ಮಾಡ್ಬೇಕಾಗಿರೋ ಕೆಟ್ಟ ಕೆಲಸ ಎಲ್ಲ ಮಾಡ್ತಾ ಇದಾರಾ ಅಂತ. ಸರ್, ಈ ವಿಷಯನ ಹೇಗಾದ್ರೂ ಮಾಡಿ ಯಜಮಾನ್ರಿಗೆ ತಿಳಿಸೋದು ಹೇಗಿರುತ್ತೆ? ನಂಬಲ್ಲ ತಬಲ. ಅವತ್ತು ಮಲ್ಲಿ ತುಳಸಿ ಮೇಡಮ್ ಬಗ್ಗೆ ಯಜಮಾನ್ರ ಹತ್ರ ಹೇಳಿದಾಗ ಯಜಮಾನ್ರು ಯಾವ ರೀತಿ ರಿಯಾಕ್ಟ್ ಮಾಡಿದ್ರಂತ ಗೊತ್ತಲ್ವಾ? ಹಂಗಂತೇಳಿ ವಿಷಯ ಇಲ್ಲಿಗೆ ಬಿಟ್ರ ನಾಳೆ ಝಾನ್ಸಿ ಮೇಡಮ್ ಅವ್ರ ಜೀವನ ಹಾಳಾಗಂಗಿಲ್ಲೇನ್ರಿ ಸರ? ಖಂಡಿತ ಇಲ್ಲ ಮಲ್ಲಿ. ಅವ್ರು ಏನೇನ್ ಮಾಡ್ಬೇಕನ್ಸುತ್ತೋ ಎಲ್ಲ ಮಾಡ್ಲಿ, ಆದ್ರೆ ಮೇಲೊಬ್ಬ ದೇವ್ರಿದಾನೆ ತಾನೆ, ಅವನು ನಮ್ಮನ್ನೆಲ್ಲ ಆಟ ಆಡಿಸ್ತಿರ್ಬೇಕಾದ್ರೆ ಇವ್ರ ಆಟ ಏನ್ ನಡೆಯುತ್ತೆ ಹೇಳು? ಇಲ್ಲಿ ಆಟಗಳನ್ನ ಅವ್ರು ಶುರು ಮಾಡಿದ್ದಾರೆ, ಅಂತ್ಯ ಝಾನ್ಸಿ ಮೇಡಮ್ ಸೋಲು ಅಂತ ತಿಳ್ಕೊಂಡಿದ್ದಾರೆ. ಆದ್ರೆ ಗೆಲ್ಲೋದು ನಮ್ ಝಾನ್ಸಿ ಮೇಡಮ್ಮೇ. ಆ ಅನಿತಾ ಜೊತೆ ಇವ್ರು ಮಾತ್ರ ಅಲ್ಲ, ಇನ್ನೂ 100 ಜನ ಸೇರಿದ್ರು ನಮ್ ಝಾನ್ಸಿ ಮೇಡಮ್ ಸಂಸಾರನ ಹಾಳು ಮಾಡಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಇವ್ರ ಮನ್ಸಲ್ಲಿ ಇಟ್ಕೊಂಡು ಬಂದಿರೋ ಉದ್ದೇಶನ ಪೂರ್ತಿ ಆಗೋದಕ್ಕೆ ನಾವು ಬಿಡೋದ್ ಬೇಡ. ಏನ್ ದೊಡ್ಡಪ್ಪ ಇವಳು ಈಗ ಆರಾಮಾಗಿ ಕೂತಿದ್ದಾಳೆ. ಇವಳು ಹೀಗೆ ಮಾಡಿದ್ರೆ ಹೇಗೆ? ನನಗೂ ಅದೇ ಅರ್ಥ ಆಗ್ತಾ ಇಲ್ಲಮ್ಮ. ಇವಳು ಕೊಟ್ಟಿದ್ದ ಬಿಲ್ಡಪ್ ನೋಡಿ ಇವಳೆ ಗೆಲ್ತಾಳೆ ಅನ್ಕೊಂಡೆ, ಆದ್ರೆ ಇವಳು ಕಾಂಪೀಟ್ ಮಾಡೋಕ್ಕೆ ಆಗ್ತಾ ಇಲ್ಲ. ಅಕ್ಕ, ಇವಳು ಈಗ ಕುತ್ಕೊಂಡ್ಬಿಟ್ರೆ ಅದು ಹೇಗೆ ಗೆಲ್ತಾಳೆ ಅಂತಾನೆ ಗೊತ್ತಿಲ್ಲ. ಅತ್ತಿಗೆ ಬಂದ್ರು. ಅತ್ತಿಗೆ ಹಾಲು ತಗೋ ಬಂದ್ರು ಅಂತ ಹೇಳ್ದೆ. ಮಗು ಅಳು ನಿಲ್ಸದ್ನಲ್ಲ, ಸೊ ಗೆದ್ದಿದ್ ನಾನೇ. ಅದ ಹೇಗಾಗತ್ತೆ? ಹೇಗೆ ಅಂದ್ರೆ ಕಾಂಪಿಟೇಷನ್ ಇದ್ದಿದ್ದೇನು?
ಈ ಗೊಂಬೆ ಆಳುನ ಯಾರ್ ಮೊದಲು ನೆನೆಸ್ತಾರೋ ಅವ್ರ ಈ ಟಾಸ್ಕ್ ಗೆಲ್ಲೋದು ಅಂತ ತಾನೆ. ಇವಾಗ ನಿನ್ಗಿಂತ ಮೊದ್ಲು ಈ ಗೊಂಬೆ ಆಳುನ ನಾನ್ ನಿಲ್ಸಿದ್ದೀನಿ ಅಂದ್ಮೇಲೆ ಗೆದ್ದಿದ್ ನಾನೇ ಅಲ್ವಾ? ಅವ್ರು ಹೇಳಿದೇನಂತ ಹಾಲ್ ತಗೊಂಡ್ ಬಂದು ಮಗು ಅಳೋದನ್ನ ನಿಲ್ಸ್ಬೇಕು ಅಂತ ತಾನೆ. ಅವ್ರು ಏನಾದ್ರೂ ಹೇಳ್ಬೋದು, ಆದ್ರೆ ಕಾಮನ್ ಸೆನ್ಸ್ ಅನ್ನೋದು ಅಪ್ಲೈ ಮಾಡ್ಬೇಕಾಗಿರೋದು ನಾವಲ್ವಾ? ಅಷ್ಟಕ್ಕೂ ಇದೇ ನಿಜವಾದ ಮಗುನ ಏನ್ ಹಾಲ್ ತಗೊಂಡ್ ಬಂದ್ರೆ ಇದನ್ ಕುಡಿಯುತ್ತಾ? ಹಾಲ್ ಕುಡಿಯಲ್ಲ ಅಂದ್ಮೇಲೆ ಇದಕ್ ಹಾಲ್ ಏನಿಗ್ ಬೇಕು? ಇದು ಅಳುನ ನಿಲ್ಸಕ್ ಬೇಕಾಗಿರೋದು ಜಸ್ಟ್ ಒಂದ್ ಬಟನ್ ಪ್ರೆಸ್ ಮಾಡ್ಬೇಕು. ಅದನ್ನ ನಾನ್ ಪ್ರೆಸ್ ಮಾಡ್ದೆ, ಅಳು ನಿಲ್ತು. ನಿನಗ ಕಾಮನ್ ಸೆನ್ಸ್ ವರ್ಕ್ ಆಗ್ಲಿಲ್ಲ ಅಂದ್ರೆ ನಾನೇನ್ ಮಾಡಕ್ಕಾಗತ್ತೆ? ವಾವ್, ಸೂಪರ್, ಫ್ಯಾಂಟಾಸ್ಟಿಕ್, ಮಾರ್ವಲಸ್, ಎಕ್ಸ್ಟ್ರಾರ್ಡಿನರಿ ಲಾ ಪಾಯಿಂಟ್ ಹಾಕ್ಬಿಟ್ಟೆ ಕಣಮ್ಮ. ಯಾರೋ ಹೇಳಿದ್ದನ್ನ ಸುಮ್ಮನೆ ಕಣ್ಣು ಮುಚ್ಕೊಂಡು ಕೇಳಬಾರ್ದು. ಒಂದು ಮನೆ ನಡ್ಸ್ಕೊಂಡು ಹೋಗೋ ಸೊಸೆಗೆ ತನ್ನದೇ ಆದ ಬುದ್ಧಿಶಕ್ತಿ ಇರಬೇಕು ಅನ್ನೋದನ್ನ ನೀನು ಪ್ರೂವ್ ಮಾಡ್ಬಿಟ್ಟೆ. ಹಾಗಾಗಿ ಈ ಟಾಸ್ಕ್ ಅಲ್ಲಿ ಗೆದ್ದಿರೋದು ನೀನೇ. ಥ್ಯಾಂಕ್ ಯು. ಇದು ಮೋಸ. ನೀವ್ ಅವಾಗ್ಲೇ ಹೇಳಿದ್ದೇನೆ, ಇವಾಗ ಮಾಡ್ತಿರೋದೇನು? ಯಾವ್ದಮ್ಮ ಮೋಸ? ಯಾಕೆ? ಆ ದೇವ್ರು ನಿನಗೆ ಬುದ್ಧಿ ಕೊಟ್ಟಿಲ್ವಾ? ಈ ಗೊಂಬೆ ಹಾಲು ಕುಡಿಯಲ್ಲ ಅನ್ನೋದು ನಿನ್ಗೆ ಗೊತ್ತಿಲ್ವಾ? ನೋಡು, ಒಂದು ಸಂಸಾರ ನಿಭಾಯಿಸ್ಬೇಕು ಅಂದ್ರೆ ಬುದ್ಧಿವಂತಿಕೆ, ಸಮಯ ಪ್ರಜ್ಞೆ ಬಹಳ ಮುಖ್ಯ. ಅದು ಅವಳಿಗಿತ್ತು, ಗೆದ್ಲು. ನಿನಗಿರ್ಲಿಲ್ಲ, ಅದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡಿದೆ, ಓಡ್ದೆ, ಅಷ್ಟೇ ವ್ಯತ್ಯಾಸ. ಆಗ ನೋಡಿದ್ರೆ ಲೀಗಲಿ, ಟೆಕ್ನಿಕಲಿ ಎಲ್ಲಾ ರೀತಿಯಿಂದನೂ ಗೆದ್ದಿರೋದು ಇವಳೇ. ದೊಡ್ಡ ಮಾವ, ನಾನು ಅಲ್ಲಿ ಓಡ್ಬೇಕಾದ್ರೆ ಬಿದ್ದು ಹೇಗ್ ಗಾಯ ಮಾಡ್ಕೊಂಡಿದೀನಿ ನೋಡಿ. ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳಿ ಅಂಗಡಿಲಿ ಒಂದ್ ರಾಶಿ ಪಾತ್ರೆ ತೊಳೆದು ಈ ಹಾಲ್ನ ತಗೊಂಡ್ ಬಂದಿದ್ದೀನಿ. ಹಾಗಿದ್ರೆ ನನ್ ಶ್ರಮಕ್ ಬೆಲೆನೇ ಇಲ್ವಾ? ನೋಡಮ್ಮ, ಸ್ಮಾರ್ಟ್ ವರ್ಕ್, ಹಾರ್ಡ್ ವರ್ಕ್ ಅಂತ ಇರುತ್ತೆ. ಅನಿತಾ ಸ್ಮಾರ್ಟ್ ವರ್ಕ್ ಮಾಡಿ ಗೆದ್ದಿದ್ದಾಳೆ, ನೀನು ಹಾರ್ಡ್ ವರ್ಕ್ ಮಾಡಿ ಸೋತಿದ್ದೀಯ. ನಿನಗೆ ಈ ಸಣ್ಣ ಲಾ ಪಾಯಿಂಟೇ ಅರ್ಥ ಆಗಲಿಲ್ಲ ಅಂದಮೇಲೆ ಸೊಸೆಯಾಗಿ ಬಂದು ಸಂಸಾರ ಹೇಗಮ್ಮ ನಿಭಾಯಿಸ್ತೀಯಾ? ಒಟ್ನಲ್ಲಿ ಮೊದಲನೇ ಟಾಸ್ಕ್ ವಿನ್ನರ್ ಅನಿತಾ. ಇಲ್ಲ, ಇದು ನಾನು ಒಪ್ಪಲ್ಲ. ನೀನ್ ಒಪ್ಕೊಂಡ್ರೆ ಎಷ್ಟು, ಬಿಟ್ರೆ ಎಷ್ಟು. ಇಲ್ಲಿ ಸೋಲು ಗೆಲುವಿನ ನಿರ್ಧಾರ ಮಾಡ್ಬೇಕಾದವ್ರು ಮಾಡಾಗಿದೆ. ಒಟ್ನಲ್ಲಿ ಅನಿತಾನೇ ವಿನ್ನರ್. ಇದು ಮೋಸ. ಸದ್ಯ ಮೊದಲನೇ ಆಟದಲ್ಲೇ ಹೇಗೋ ಗೆದ್ಬಿಟ್ಟಲ್ಲ, ಅಷ್ಟು ಸಾಕು. ಮಂಜುಳ, ಗೆದ್ದಿದ್ದಲ್ಲ ಗೆಲ್ಸಿದ್ದು ಅಂತ ಹೇಳು. ಆದ್ರೂ ಟಾಸ್ಕ್ ಅಲ್ಲಿ ಕಾಂಪೀಟ್ ಮಾಡದೆ ಸುಮ್ಮನೆ ಕೂತಿದ್ ನೋಡಿ ಏನಪ್ಪ ಇವಳು ಹೀಗೆ ಮಾಡ್ತಿದ್ದಾಳೆ ಅಂತ ಅನ್ಸ್ಬಿಟ್ಟಿತ್ತು. ದೊಡ್ಡ ಬಾವ, ನಾನ್ ಏನೇ ಮಾಡಿದ್ರು ಒಂದ್ ಪ್ಲಾನಿಂಗ್ ಇಟ್ಕೊಂಡೇ ಮಾಡಿರ್ತೀನಿ. ಮೇಲಾಗಿ ನನ್ನ ಗೆಲ್ಸೋದಕ್ ನೀವೆಲ್ಲ ಇರ್ಬೇಕಾದ್ರೆ ನಾನ್ ಯಾಕೆ ಟೆನ್ಷನ್ ಮಾಡ್ಕೊಳ್ಳಿ? ಹಾಗಂತೇಳಿ ನೀನು ಸ್ವಲ್ಪ ಕೂಡ ಪ್ರಯತ್ನ ಮಾಡಲಿಲ್ಲ ಅಂದ್ರೆ ನಮಗ್ ಗೆಲ್ಸೋದು ಕಷ್ಟ ಆಗುತ್ತೆ ಕಣಮ್ಮ. ನ್ಯಾಯವಾಗಿ ನೋಡಿದ್ರೆ ಈ ಟಾಸ್ಕ್ ಅಲ್ಲಿ ಗೆದ್ದಿದ್ದು ಜಾನ್ಸೇನೆ. ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟು ಹಠದಿಂದ ಓಡೋಗಿ ಛಲದಿಂದ ಕಷ್ಟಪಟ್ಟು ದುಡ್ದು ಹಾಲು ತಗೊಂಡ್ ಬಂದ್ಲು. ರೀ, ಆ ಪಾಯಿಂಟ್ ಇಟ್ಕೊಂಡು ಅವಳನ್ನ ಹೋಗ್ಲಿ ಅತ್ತಕ್ಕೆ ಏರಿಸ್ಬೇಡಿ, ಇರಿ. ಅಟ್ಟಕ್ಕೇರಿಸ್ತಿಲ್ವೇ? ಇರೋ ಸತ್ಯ ಹೇಳ್ತಾ ಇದ್ದೀನಿ ಅಷ್ಟೇ. ನ್ಯಾಯವಾಗಿ ನೋಡೋದಾದ್ರೆ ಇದ್ರಲ್ಲಿ ಗೆದ್ದಿರೋದು ಜಾನ್ಸಿನೇ. ಆದ್ರೆ ನೀನು ಲಾಸ್ಟಲ್ಲಿ ಒಂದು ಲಾ ಪಾಯಿಂಟ್ ಹಾಕ್ದೆ ನೋಡು, ಅದನ್ನ ಹಿಡ್ಕೊಂಡು ಪ್ಲೇಟ್ನ ಹಂಗೆ ಉಲ್ಟಾ ಮಾಡಿ ಗೆಲುವಿನ ಪದಕನ ನಿನಗೆ ಕೊಟ್ಟು ಸೋಲನ್ನ ಅವಳಿಗೆ ಕೊಟ್ಟೆ. ದೊಡ್ಡಪ್ಪ, ಹೇಗ್ ಗೆದ್ವಿ ಅನ್ನೋದ್ ಮುಖ್ಯ ಅಲ್ಲ, ಒಟ್ನಲ್ಲಿ ಗೆದ್ವಿ ಅನ್ನೋದಷ್ಟೇ ಮುಖ್ಯ. ಲಾ ಪಾಯಿಂಟ್ ಹಾಕಿದ್ಲು, ಟೆಕ್ನಿಕಲ್ ಪಾಯಿಂಟ್ ಹಾಕಿದ್ಲು, ಟೈಮ್ ಸರಿಯಾಗಿ ಪಾಯಿಂಟ್ ಹಾಕಿ ಗೆದ್ಲು ತಾನೆ. ಇವಾಗ ಬಿಡಿ. ಹಾಗಂತ ಹೇಳಿ ಮುಂದೆ ಎಲ್ಲಾ ಟಾಸ್ಕ್ ಅಲ್ಲಿ ಹೀಗ್ ಮಾಡಿದ್ರೆ ಹೇಗ್ ಗೆಲ್ಲಕ್ಕಾಗತ್ತೆ? ನೀನು ಸ್ವಲ್ಪ ಪ್ರಯತ್ನ ಪಡ್ಬೇಕು ಕಣಮ್ಮ. ನೀವೆಲ್ರೂ ಇರ್ಬೇಕಾದ್ರೆ ನಾನ್ ಯಾಕೆ ತಲೆ ಕೆಡ್ಸ್ಕೊಳ್ಳಿ? ಹೇಗಿದ್ರು ನೀವೆಲ್ರೂ ನನ್ನ ಗೆಲ್ಸ್ತಿರಲ್ಲ. ಅದು ಆ ರೀತಿ ಅಲ್ಲಮ್ಮ ಅನಿತಾ. ಮುಂದೆ ಎಲ್ಲಾ ಟಾಸ್ಕು ಇದೇ ರೀತಿ ಇರಲ್ಲ. ನೀನು ಪ್ರಯತ್ನ ಪಟ್ರೆ ಮಾತ್ರ ಗೆಲ್ಲುವಂತ ಟಾಸ್ಕು ಇರುತ್ತೆ. ಆಗ ನಾವೇನೂ ಮಾಡಕ್ಕಾಗಲ್ಲ. ಸೋಲು ಗೆಲುವು ಎಲ್ಲ ನಿನ್ ಕೈಯಲ್ಲೇ ಇರುತ್ತೆ. ಹಾಗಿದ್ರೆ ನೆಕ್ಸ್ಟ್ ಟಾಸ್ಕ್ ಏನು ಅಂತ ನೀವ್ ಈಗ್ಲೇ ಹೇಳ್ಬಿಡಿ. ನಾನ್ ಪ್ಲಾನಿಂಗ್ ಮಾಡ್ಕೊಂಡು ಪ್ರಿಪೇರ್ ಆಗ್ಬಿಡ್ತೀನಿ. ಅದು ಹೇಗಮ್ಮ ಆಗುತ್ತೆ? ರೂಲ್ಸ್ ಒಪ್ಪಲ್ವಲ್ಲ. ಪಲ್ಲವಿ, ದೊಡ್ಡಪ್ಪ, ಆ ರೂಲ್ಸ್ ಎಲ್ಲ ಬರೀ ಜಾನ್ಸಿಗ್ ಮಾತ್ರ. ನೀವ್ ಅನಿತಾ ಒಬ್ಳಿಗೆ ಹೇಳಿ. ನೀವು ಟಾಸ್ಕ್ ನ ಲೀಕ್ ಔಟ್ ಮಾಡಿದ್ದೀರಾ ಅಂತ ನಾವ್ ಯಾರಿಗೂ ಹೇಳಲ್ಲ. ಯಾಕಂದ್ರೆ
ಅನಿತಾ ಗೆಲ್ಲೋದಲ್ವಾ ದೊಡ್ಡಪ್ಪ ನಮ್ಗೂ ಬೇಕಾಗಿರೋದು. ಅಯ್ಯೋ ಹೇಳಿ ಬಾಬಾ, ಏನು ಆಗಲ್ಲ. ಹೌದು ರೀ, ಅವಾಗ ಅನಿತಾ ರೆಡಿ ಆಗಕ್ಕೆ ಸರಿ ಹೋಗುತ್ತೆ. ಇವಾಗ್ಲೇ ನೋಡಮ್ಮ, ಯಾವುದೇ ಕಾರಣಕ್ಕೂ ಈ ಟಾಸ್ಕ್ ನಿನಗೆ ಮೊದಲೇ ಗೊತ್ತಿತ್ತು ಅನ್ನೋದನ್ನ ತೋರಿಸ್ಕೋಬಾರ್ದು. ಖಂಡಿತ ಇಲ್ಲ, ನೀವ್ ಧೈರ್ಯವಾಗಿ ಹೇಳಿ ದೊಡ್ಡ ಮಾವ. ಅದು ನೆಕ್ಸ್ಟ್ ನಾವು ನಿಮ್ಮಿಬ್ರಿಗೂ ಒಂದು ಗೋಲ್ಡ್ ಚೈನ್ ಹಾಕ್ತೀವಿ. ಇಷ್ಟ ಹೇಳಿದ್ರಲ್ಲ ಸಾಕ್ಬಿಡಿ. ಆ ಟಾಸ್ಕ್ ಅಲ್ಲಿ ಹೇಗ್ ಗೆಲ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಹೇಗಾದ್ರೂ ಗೆಲ್ಲಮ್ಮ, ಅಟ್ಲೀಸ್ಟ್ ಕಣ್ಣಿಗೆ ಕಾಣೋ ತರ ಆದ್ರೂ ಟ್ರೈ ಮಾಡು, ಸಾಕು. ಎಲ್ರು ಬಂದಾಯ್ತಲ್ವಾ? ಈಗ ಮನೆಯವ್ರ ಮನಸ್ಸನ್ನ ಗೆದ್ದು ಈ ಮನೆ ಸೊಸೆ ಸ್ಥಾನನ ಪಡ್ಕೊಳ್ಳೋದಕ್ಕೆ ನಿಮ್ಮಿಬ್ಬರ ಮಧ್ಯೆ ನಡೀತಾರೋ ನಾನಾ ಸ್ಪರ್ಧೆಯ 2ನೇ ಟಾಸ್ಕ್ ಇವಾಗ ಶುರು ಆಗ್ತಾ ಇದೆ. ಇವಾಗ ಟಾಸ್ಕ್ ಏನು, ನಿಯಮಗಳು ಏನು ಅನ್ನೋದನ್ನ ಹೇಳ್ಬಿಡ್ತೀನಿ. ಲಲಿತಾ, ಪ್ರಾಪರ್ಟಿ ರೆಡಿ ಇದೆ ತಾನೆ? ಹಾ ರೆಡಿ ಇದೆ ರೀ. ನೀವಿಬ್ರು ಬಂದ್ರಪ್ಪ. ನೋಡಿ, ಅವರಿಬ್ಬರು ಕಳ್ಳರು. ಇವಾಗ ನಿಮ್ಮಿಬ್ಬರಿಗೂ ಒಂದೊಂದು ಚೈನ್ ಹಾಕ್ತೀವಿ. ಆ ಚೈನ್ ಈ ಕಳ್ಳರು ಕಿತ್ಕೊಂಡು ಓಡೋಗ್ತಾರೆ. ಆವಾಗ ನೀವು ಏನ್ ಮಾಡ್ತೀರ ಅನ್ನೋದೇ ಟಾಸ್ಕ್. ಈ ಟಾಸ್ಕ್ ಅಲ್ಲಿ ಆ ಚೈನ್ ನ ಕಾಪಾಡ್ಕೊಳ್ಳೋದಕ್ಕೆ ನೀವು ಏನೆಲ್ಲ ಎಫರ್ಟ್ ಹಾಕ್ತೀರಾ ಅನ್ನೋದೇ ತುಂಬಾ ಮುಖ್ಯವಾದ್ದು. ಯಾಕಂದ್ರೆ ಚಿನ್ನ ಬಹಳ ಅಮೂಲ್ಯವಾದದ್ದು. ಒಬ್ಬ ಗೃಹಿಣಿ ತನ್ನ ಮೈ ಮೇಲಿನ ಚಿನ್ನನ ಹೇಗೆ ಕಾಪಾಡ್ಕೊಳ್ತಾಳೆ ಅನ್ನೋದೇ ಇದರ ಉದ್ದೇಶ. ನಿಮ್ಮಿಬ್ಬರಿಗೂ ಅರ್ಥ ಆಯ್ತಾ? ಆಮೇಲೆ ಮುಖ್ಯವಾದ ವಿಷಯ ಏನಪ್ಪಾ ಅಂದ್ರೆ, ನೀವು ಕೊಡ್ತಾ ಇರೋ ಚೈನು ಒರಿಜಿನಲ್ ಚಿನ್ನ ಅಲ್ಲ. ಹಾಗೆ ಇವರಿಬ್ರು ನಿಜವಾದ ಕಳ್ಳರು ಅಲ್ಲ. ಈ ಟಾಸ್ಕ್ಗೆ ನಿಮಗೆ ಕೊಡ್ತಾ ಇರುವಂತ ಸಮಯ 30 ನಿಮಿಷ. ಅಷ್ಟರಲ್ಲಿ ಆ ಚೈನ್ ನೀವು ನಿಮ್ಮ ವಶ ಮಾಡ್ಕೊಂಡು ಬರ್ಬೇಕು. ಇವಾಗ ಶುರು ಮಾಡ್ಬೋದಲ್ವಾ? ಓಕೆ. ನೋಡ್ರಪ್ಪ, ಇವರಿಬ್ರು ವಾಕಿಂಗ್ ಮಾಡ್ತಾ ಇರ್ತಾರೆ ಅಥವಾ ಏನಾದ್ರು ಕೆಲಸ ಮಾಡ್ತಾ ಇರ್ತಾರೆ, ಅದು ಅವ್ರಿಗೆ ಬಿಟ್ಟಿದ್ದು. ನೀವಿಬ್ರು ಹೊಂಚಾಕಿ ಇವ್ರ ಕತ್ತಲ್ಲಿರೋ ಚೈನ್ ನ ಕಿತ್ಕೊಂಡು ಓಡಬೇಕು. ಲಲಿತಾ, ಇವರಿಬ್ರು ಕುತ್ತಿಗೆಗೆ ಒಂದೊಂದು ಚೈನ್ ಹಾಕು. ಹಾ ರೀ. ಆಲ್ ದಿ ಬೆಸ್ಟ್ ಅನಿತಾ. ಥ್ಯಾಂಕ್ ಯು ಪಲ್ಲವಿ. ಓಕೆ, ರೆಡಿ? 3, 2, 1. ಇಂತ ಇಸ್ರೋ ಹೋಗೋದು ಇನ್ನು ಯಾಕೆ ಬರ್ತಾ ಇಲ್ಲ ಅಮ್ಮ? ಚೈನ್ ಕಳ್ಕೊಂಡವ್ರು ಯಾರಾದ್ರು ಇಸ್ರೋ ಬರ್ತಾರ? ನಮ್ಮ ಮನೆಯಿಂದ ಕುದುರೆ ತರ ಸ್ಪೀಡ್ ಓಡಿದವನು ಹಾಗೆ ಕತ್ತೆ ತರ ಸ್ಲೋ ಆಗ್ಬಿಡು. ನಮ್ಮ ಹುಡುಗಿನ ಜಾಸ್ತಿ ಓಡಿಸ್ಬೇಡ. ಆಮೇಲೆ ಚೈನ್ ನ ಗೌರವಯುತವಾಗಿ ಅವಳಿಗೆ ಕೊಟ್ಟು ಕಳಿಸ್ಕೊಡ್ಬೇಕು. ಅರ್ಥ ಆಯ್ತಾ? ಮೇಡಮ್, ಹಲೋ ಮೇಡಮ್, ಚೈನ್ ಕೊಟ್ಬಿಡ್ತೀನಿ ಮೇಡಮ್. ಅಯ್ಯೋ ಲಲಿತಾ, ಈ ಟಾಸ್ಕಲ್ಲಿ ಗೆಲ್ಲೋದು ಅನಿತಾನೆ. ನೋಡ್ತಾ ಇರು, ಇನ್ನು 10 ನಿಮಿಷದಲ್ಲಿ ಆ ಚೈನ್ ಕಿತ್ಕೊಂಡು ಬರ್ತಾಳೆ ಅವಳು. ಗೆಲ್ಸೋದಕ್ಕೆ ಏನೇನು ವ್ಯವಸ್ಥೆ ಮಾಡಬೇಕು ಅದೆಲ್ಲ ನಾನು ಮಾಡಿದ್ದೀನಿ.